ಪ್ರೀತಿಯ ಸ್ನೇಹಿತರೆ, SN ಸ್ಟಡಿ ಅಕಾಡೆಮಿಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಕೆಳಗಿನ ಬೆಟ್ಟಗಳು ಅವು ಇರುವ ಜಿಲ್ಲೆಗಳೊಂದಿಗೆ ಸರಿಯಾಗಿ ಹೊಂದಾಣಿಕೆ ಮಾಡಿ ಅಥವಾ ಹೊಂದಿಸಿ ಬರೆಯಿರಿ ಕೇಳಿದರೆ, ಪಟ್ಟಿ 1ರಲ್ಲಿ ಬೆಟ್ಟಗಳಿದೆ, 2ನೇ ಪಟ್ಟಿಯಲ್ಲಿ ಜಿಲ್ಲೆಗಳಿದೆ. ಅಂದರೆ ಆ ಜಿಲ್ಲೆಯೊಂದಿಗೆ ಬೆಟ್ಟಗಳನ್ನು ಹೊಂದಿಸಿ ಬರೆಯಬೇಕು. ಇಲ್ಲಿ ಮೇಲಿನವುಗಳಲ್ಲಿ ಎಷ್ಟು ಜೋಡಿಗಳು ಸರಿಯಾಗಿ ಹೊಂದಾಣಿಕೆಯಾಗಿದೆ ಎಂಬುದು ಗುರುತು ಮಾಡಬೇಕು. ಪುಷ್ಪಗಿರಿ, ಕೊಡಚಾದ್ರಿ, ಕುದುರೆಮುಖ ಅಂತ ಕೊಟ್ಟಿದ್ದಾರೆ ಸ್ನೇಹಿತರಲ್ಲಿ. ಅದೇ ರೀತಿ ನಂದಿ ಬೆಟ್ಟ. ಈ ಪುಷ್ಪಗಿರಿ ಯಾವ ಒಂದು ಜಿಲ್ಲೆಯಲ್ಲಿ ಕಂಡುಬರುತ್ತದೆ ಅಂದರೆ ಇದು ಕೊಡಗು ಜಿಲ್ಲೆಯಲ್ಲಿ ಕಂಡುಬರುವ ಒಂದು ಬೆಟ್ಟ ಆಗಿದೆ. ಕೊಡಚಾದ್ರಿ ಇದು ಶಿವಮೊಗ್ಗದಲ್ಲಿ ಕಂಡುಬರುವ ಒಂದು ಬೆಟ್ಟ. ಅದೇ ರೀತಿ ಕುದುರೆಮುಖ ಚಿಕ್ಕಮಗಳೂರಿನಲ್ಲಿ ಕಂಡುಬರುವ ಒಂದು ಬೆಟ್ಟ. ಅದೇ ರೀತಿ ನಂದಿ ಬೆಟ್ಟ ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ, ಇದು ಬೆಂಗಳೂರಿನ ಹತ್ತಿರ ಒಂದು ಕಂಡುಬರುವ ಪ್ರಸಿದ್ಧ ಪ್ರವಾಸಿ ತಾಣ ಅಂತ ಹೇಳಬಹುದು. ಇಲ್ಲಿ ಗಾಂಧೀಜಿಯವರು ವಿಶ್ರಾಂತಿ ಪಡೆದ ಒಂದು ಸ್ಥಳ ನಂದಿ ಬೆಟ್ಟ ಪ್ರಸಿದ್ಧವಾಗಿದೆ ಸ್ನೇಹಿತರೆ. ಅದಕ್ಕಾಗಿ ಇಲ್ಲಿ ಎಷ್ಟು ಜೋಡಿಗಳು ಸರಿ ಅಂದರೆ ಕೇವಲ ಒಂದು ಜೋಡಿ ಮಾತ್ರ ಸರಿಯಾಗಿರುತ್ತೆ. ಅದಕ್ಕೋಸ್ಕರ ಎ ಮಾತ್ರ ಸರಿಯಾಗಿರುತ್ತದೆ. ನೆಕ್ಸ್ಟ್ ಕ್ವಶನ್, ಚೆರ್ರಿ ಬ್ಲಾಸಮ್ ಅಥವಾ ಮಾವಿನ ಹೂವಿನ ಮಳೆ ಎಂದು ಯಾವ ಋತುಮಾನದಲ್ಲಿ ಇದನ್ನು ಕರೆಯಲಾಗುತ್ತದೆ? ನೈಋತ್ಯ ಮಾನ್ಸೂನ್ ಮಳೆಯಲ್ಲಿ, ಈಶಾನ್ಯ ಮಾನ್ಸೂನ್ ಮಳೆಯಲ್ಲಿ, ಬೇಸಿಗೆಯ ಋತುವಿನ ಸೌಹಾನೆಯ ಮಳೆಯಲ್ಲಿ, ಚಳಿಗಾಲದ ಮಳೆ. ಯಾವ ಮಳೆಯನ್ನು ನಾವು ಚೆರ್ರಿ ಬ್ಲಾಸಮ್ ಅಂತ ಕರಿತೀವಿ ಅಂದರೆ ಬೇಸಿಗೆಯಲ್ಲಿ ಬರುವ ಮಳೆಯನ್ನು ಚೆರ್ರಿ ಬ್ಲಾಸಮ್ ಅಂತ ಕರಿತೀವಿ ಸ್ನೇಹಿತರೆ. ಇತ್ತೀಚೆಗೆ 2 ದಿನದ ಹಿಂದೆ ನಮ್ಮ ಜಿಲ್ಲೆಯಲ್ಲಿ ಮಳೆಯಾಗಿತ್ತು. ಮಳೆಯಾದಾಗ ಹಲವಾರು ಗಾರುಗಳು ನೋಡಿದಿರಿ. ಅದೇ ರೀತಿ ಯಾವ ರೀತಿ ಮಳೆ ಬರ್ತಪ್ಪ ಅಂದರೆ ಬಿಸಿಲಲ್ಲಿ ಮಳೆ ಬರ್ತದೆ. ಅದಕ್ಕೋಸ್ಕರ ಅದು ಬಿಸಿಲಲ್ಲಿ ಬರುವ ಮಳೆಯನ್ನು ಚೆರ್ರಿ ಬ್ಲಾಸಮ್. ಇಲ್ಲಿ ಮಾವಿನ ಹೂವಿನ ಮಳೆ ಅಂದರೆ ಮಾವಿನ ಗಿಡಗಳು ಈ ಋತುಮಾನದಲ್ಲಿ ತನ್ನ ಹೂವುಗಳನ್ನು ಬಿಡ್ತವೆ ಸ್ನೇಹಿತರೆ. ಅದಕ್ಕೋಸ್ಕರ ಇದು ಚೆರ್ರಿ ಬ್ಲಾಸಮ್ ಎಂದು ಪ್ರಸಿದ್ಧವಾಗಿದೆ. ಕೆಳಗಿನ ಜೋಡಿಗಳನ್ನು ಪರಿಗಣಿಸಿ. ಘಟ್ಟ ಮತ್ತು ಸಂಪರ್ಕಿಸುವ ನಗರಗಳು: ಚಾರ್ಮುಡಿ ಘಾಟ್, ಶಿರಡಿ ಘಾಟ್, ಆಗುಂಬೆ ಘಾಟ್, ಹುಲಿಕಲ್ ಘಾಟ್ ಅಥವಾ ಹುಲಿಕಲ್ ಘಾಟ್. ಈ ಚಾರ್ಮುಡಿ ಘಾಟ್ ಬರೋದು ಮಂಗಳೂರು ಟು ಚಿಕ್ಕಮಗಳೂರು, ಇದು ಸರಿಯಾಗಿದೆ. ಶಿರಡಿ ಘಾಟು ಹಾಸನ್ ಟು ಮಂಗಳೂರು, ಇದು ಸಹ ಸರಿಯಾಗಿದೆ. ಆಗುಂಬೆ ಘಾಟ್ ಶಿವಮೊಗ್ಗ ಟು ಉಡುಪಿ, ಹುಲಿಕಲ್ ಘಾಟ್ ಶಿವಮೊಗ್ಗ ಟು ಕುಂದಾಪುರ. ಇಲ್ಲಿ 4 ಹೇಳಿಕೆಗಳು ಸರಿಯಾದ ಜೋಡಣೆಯಾಗಿದೆ ಸ್ನೇಹಿತರೆ. ಚಾರ್ಮುಡಿ ಘಾಟು ಮಂಗಳೂರು ಚಿಕ್ಕಮಗಳೂರು, ಶಿರಡಿ ಹಾಸನ ಮಂಗಳೂರು, ಆಗುಂಬೆ ಶಿವಮೊಗ್ಗ ಟು ಉಡುಪಿ, ಹುಲಿಕಲ್ ಘಾಟು ಶಿವಮೊಗ್ಗ ಟು ಕುಂದಾಪುರ. ಇಲ್ಲಿ ಎಲ್ಲ ಹೇಳಿಕೆಗಳು ಸರಿಯಾಗಿವೆ. ಕೆಳಗಿನ ಶಿಖರಗಳು ಅವುಗಳ ಎತ್ತರದ ಆಧಾರದ ಮೇಲೆ ಅವರೋಹಣ ಕ್ರಮದಲ್ಲಿ ಅತಿ ಎತ್ತರದಿಂದ ಕಡಿಮೆ ಎತ್ತರಕ್ಕೆ ಜೋಡಿಸಿ ಬರೆಯಿರಿ. ಇಲ್ಲಿ ನೋಡಿ ಸ್ನೇಹಿತರೆ, ಎತ್ತರ ಅಂದರೆ ಕರ್ನಾಟಕದಲ್ಲಿ ಅತಿ ಎತ್ತರವಾದ ಶಿಖರ ಯಾವುದಂತ PC ಆಗಿರ್ಬೋದು, PS ಆಗಿರ್ಬೋದು ಮತ್ತು KE ನಡೆಸಿರುವ ಹಲವಾರು ಎಕ್ಸಾಮ್ಗಳಾಗಿರ್ಬೋದು, KPC ನಡೆಸಿರುವ ಹಲವಾರು ಎಕ್ಸಾಮ್ಗಳಾಗಿರ್ಬೋದು, ಅಲ್ಲಿ ಹಲವು ಬಾರಿ ಈ ಕ್ವಶನ್ ಕೇಳಿದರೆ ಕರ್ನಾಟಕದಲ್ಲಿ ಅತಿ ಎತ್ತರವಾದ ಶಿಖರ ಯಾವುದಂದರೆ ಮುಳ್ಳಯ್ಯನಗಿರಿ. ಅದರ ನಂತರ ಎತ್ತರವಾದ ಶಿಖರ ಅಂದರೆ ಕುದುರೆಮುಖ ಆಗಿರ್ಬೋದು. ಅದೇ ರೀತಿ ಅದೇ ನಂತರ ಬರೋದು ಕಲತಗಿರಿ ಆಗಿರ್ಬೋದು. ಅದರ ನಂತರ ಇರೋದು ಪುಷ್ಪಗಿರಿ. ಆಲ್ರೆಡಿ ನೀವು ಪುಷ್ಪಗಿರಿ ಯಾವ ಜಿಲ್ಲೆಯಲ್ಲಿ ಬರ್ತದೆ ಅಂತ ಹೇಳಿದ್ದೀನಿ, ಕೊಡಗು ಜಿಲ್ಲೆಯಲ್ಲಿ ಕಂಡು ಬರ್ತದೆ. ಕುದುರೆಮುಖ ಸಹ ಚಿಕ್ಕಮಗಳೂರಿನಲ್ಲಿ ಕಂಡುಬರುವ ಒಂದು ಶಿಖರವಾಗಿದೆ. ಮುಳ್ಳಯ್ಯನಗಿರಿ ಸಹ ಅಲ್ಲೇ ಕಂಡುಬರುತ್ತದೆ, ಅದನ್ನು ಸಹ ಚಿಕ್ಕಮಗಳೂರಿನಲ್ಲಿ ಕಂಡುಬರುವ ಒಂದು ಕರ್ನಾಟಕ ಅತಿ ಎತ್ತರವಾದ ಶಿಖರವಾಗಿದೆ. ನೆಕ್ಸ್ಟು, ಕರ್ನಾಟಕದ ಕರಾವಳಿ ತೀರವನ್ನು ಕುರಿತು ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಕರ್ನಾಟಕದ ಕರಾವಳಿ ತೀರದ ಉದ್ದ 320 ಕಿಲೋಮೀಟರ್ ಆಗಿದೆ. ಕರಾವಳಿ ತೀರದ ಅಗಲ ದಕ್ಷಿಣದಲ್ಲಿ ಕಿರಿದಾಗಿದ್ದು ಉತ್ತರದಲ್ಲಿ ಅಗಲವಾಗಿದೆ. 3ನೇ ಹೇಳಿಕೆ, ಕರಾವಳಿ ತೀರದಲ್ಲಿ ನದಿಗಳು ಡೆಲ್ಟಾಗಳನ್ನು ಸೃಷ್ಟಿಸುತ್ತವೆ. ಹೊಸ ಮಂಗಳೂರು ಬಂದರನ್ನು ಕರ್ನಾಟಕದ ಪ್ರವೇಶ ದ್ವಾರ ಎಂದು ಕರೆಯಲಾಗುತ್ತದೆ. ಇಲ್ಲಿ 1 ಮತ್ತು 4 ಮಾತ್ರ ಸರಿಯಾಗಿರುತ್ತೆ ಸ್ನೇಹಿತರೆ. ಏಕೆಂದರೆ ಕರ್ನಾಟಕ ಕರಾವಳಿ ತೀರದ ಉದ್ದ 320 ಕಿಲೋಮೀಟರ್, ಇದು ಸರಿಯಾದ ಆನ್ಸರ್ ಆಗಿದೆ. ಈಗ ಇತ್ತೀಚಿನ ಒಂದು ಡಾಟಾದ ಪ್ರಕಾರ 345 ಕಿಲೋಮೀಟರ್ ಆಗಿದೆ. ಅದೇ ರೀತಿ ಕರಾವಳಿ ತೀರದ ಅಗಲ ದಕ್ಷಿಣದಲ್ಲಿ ಕಿರಿದಾಗಿದೆ, ಇದು ತಪ್ಪಾಗಿದೆ. ಅಂದರೆ ದಕ್ಷಿಣಕ್ಕೆ ಹೋದಂತೆ ನಮ್ಮ ಕರ್ನಾಟಕದ ಕರಾವಳಿ ಅಗಲವಾಗಿರುತ್ತದೆ, ಉತ್ತರಕ್ಕೆ ಹೋದಂತೆ ಕಿರಿದಾಗಿರುತ್ತದೆ ಸ್ನೇಹಿತರೆ. ಅದಕ್ಕೋಸ್ಕರ 2ನೇ ಹೇಳಿಕೆ ತಪ್ಪಾಗಿದೆ ನೋಡಿ. ಕರಾವಳಿ ತೀರದಲ್ಲಿ ನದಿಗಳು ಡೆಲ್ಟಾಗಳ ಸೃಷ್ಟಿಸಲ್ಲ ಸ್ನೇಹಿತರೆ, ಇಲ್ಲಿ ಅವಳಿಗಳನ್ನು ಸೃಷ್ಟಿಸುತ್ತದೆ ಅಂತ ಹೇಳ್ಬೋದು. ಇಲ್ಲಿ ಡೆಲ್ಟಾಗಳನ್ನು ಸೃಷ್ಟಿಸುವುದಿಲ್ಲ. 4ನೇದು, ಹೊಸ ಮಂಗಳೂರು ಬಂದರನ್ನು ಕರ್ನಾಟಕದ ಪ್ರವೇಶ ದ್ವಾರ ಅಂತ ಕರಿತೀವಿ. ಇದು ಅಂದರೆ ಕರ್ನಾಟಕದ ದ್ವಾರ ಯಾವುದಪ್ಪ ಅಂದರೆ ಮಂಗಳೂರು ಅಂತ ಕರಿತೀವಿ, ಇದು ಸಾಮಾನ್ಯವಾಗಿ. ಅದಕ್ಕೋಸ್ಕರ 1 ಮತ್ತು 4 ಸರಿಯಾಗಿದೆ. 1 ಮತ್ತು 4 ಸರಿ. ಕರ್ನಾಟಕ ಭೌಗೋಳಿಕ ವಿಂಗಡಣೆಯಲ್ಲಿ ಮಲೆನಾಡು ಪ್ರದೇಶಕ್ಕೆ ಸರಿಯಾದ ವ್ಯಾಖ್ಯಾನ ಯಾವುದು? ಅಂದರೆ ಮಲೆನಾಡು ಕುರಿತು ಪ್ರದೇಶದ ಸರಿಯಾದ ವ್ಯಾಖ್ಯೆ ಯಾವುದು? ಎ, 600 ಮೀಟರ್ಗಿಂತ ಹೆಚ್ಚಿನ ಎತ್ತರ ಪ್ರದೇಶವಾಗಿ ಕಂಡುಬರುತ್ತದೆ. ಎತ್ತರವಾದ ಪ್ರದೇಶವನ್ನು
ಕಂಡುಬರ್ತದೆ. ಅದೇ ರೀತಿ 900 ಮೀಟರ್ಗಿಂತ ಹೆಚ್ಚಿನ ಎತ್ತರದ ಪ್ರದೇಶ, 150 ಮೀಟರ್ಗಿಂತ ಹೆಚ್ಚಿನ ಎತ್ತರದ ಪ್ರದೇಶ, 300 ಮೀಟರ್ಗಿಂತ ಹೆಚ್ಚಿನ ಎತ್ತರದ ಪ್ರದೇಶ. ಇಲ್ಲಿ ಯಾವ ಒಂದು ಹೇಳಿಕೆ ಸರಿ ಇರುತ್ತೆ ಅಂದರೆ ಬಿ ಮಾತ್ರ ಸರಿ ಇರುತ್ತೆ ಸ್ನೇಹಿತರೆ. 900 ಮೀಟರ್ಗಿಂತ ಹೆಚ್ಚಿನ ಎತ್ತರದ ಪ್ರದೇಶವಾಗಿರುತ್ತೆ ನಮ್ಮ ಕರ್ನಾಟಕದ ಮಲೆನಾಡು. ಚೋಳರ ಅರಸ 1ನೇ ಪರಾಂತಕನನ್ನು ಸೋಲಿಸಿ ರಾಮೇಶ್ವರದಲ್ಲಿ ವಿಜಯ ಸ್ತಂಭವನ್ನು ಸ್ಥಾಪಿಸಿದ ರಾಷ್ಟ್ರಕೂಟರ ದೊರೆಯಾರು? ಚೋಳರ ಅರಸ 1ನೇ ಪರಾಂತಕನನ್ನು ಸೋಲಿಸಿ ರಾಮೇಶ್ವರದಲ್ಲಿ ವಿಜಯ ಸ್ತಂಭವನ್ನು ಸ್ಥಾಪಿಸಿದ ರಾಷ್ಟ್ರಕೂಟರ ದೊರೆಯಾರು? ಕೃಷ್ಣ, 2ನೇ ಕೃಷ್ಣ, 3ನೇ ಗೋವಿಂದ, 3ನೇ ಕೃಷ್ಣ, 4ನೇ ಇಂದ್ರ. ಇಲ್ಲಿ ಸರಿಯಾದ ಆನ್ಸರ್ 3ನೇ ಕೃಷ್ಣ. ರಾಷ್ಟ್ರಕೂಟರ ಒಬ್ಬ ಪ್ರಸಿದ್ಧ ಕೊನೆಯ ಅರಸ ಅಂತ ಹೇಳಬಹುದು. ಇಲ್ಲಿ 1ನೇ ಪರಾಂತಕ ಮತ್ತು ರಾಷ್ಟ್ರಕೂಟರ 3ನೇ ಕೃಷ್ಣನ ಒಂದು ಯುದ್ಧ ನಡೀತಿದೆ. ಅದು ತಕ್ಕೋಲಂ ಕದನ ಅಂತ ಹೇಳೋದು. ಆ ತಕ್ಕೋಲಂ ಕದನದಲ್ಲಿ ಚೋಳರ ಅರಸ 1ನೇ ಪರಾಂತಕನಿಗೆ ಸೋಲಾಗುತ್ತದೆ. ಇಲ್ಲಿ 3ನೇ ಕೃಷ್ಣನಿಗೆ ಜಯವಾಗುತ್ತದೆ ಸ್ನೇಹಿತರೆ. ಇದು ಒಂದು ಇಂಪಾರ್ಟೆಂಟ್ ಆದ ಯುದ್ಧ ಅಂತ ಹೇಳಬಹುದು. ಈ ಯುದ್ಧದಲ್ಲಿ ಇಲ್ಲಿ ಸಹಾಯ ಮಾಡಿದ ಗಂಗರ ಅರಸ 3ನೇ ಕೃಷ್ಣನಿಗೆ ಸಹಾಯ ಮಾಡಿರ್ತಾನೆ ಸ್ನೇಹಿತರೆ. ಆ ಅರಸ ಯಾರಂತ ನೀವೇ ಕಮೆಂಟ್ ಮಾಡಿ. ಕೃಷ್ಣ ದೇವರನಿಗೆ ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಎಂಬ ಬಿರುದನ್ನು ಏಕೆ ದೊರಕಿತು? ಇದು ಇಂಪಾರ್ಟೆಂಟ್ ಕ್ವಶನು. ಎಲ್ಲ ಎಕ್ಸಾಮಲ್ಲಿ ಈ ಕ್ವಶನ್ ಕೇಳಿದರೆ ಕೃಷ್ಣ ದೇವರನಿಗೆ ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಎಂಬ ಬಿರುದನ್ನು ಯಾಕೆ ನೀಡಲಾಗಿತ್ತು ಅಥವಾ ಏಕೆ ದೊರಕಿತು ಅಂತ ಕೇಳಿದರೆ ಸ್ನೇಹಿತರೆ, ಇಲ್ಲಿ 1ನೇ ಹೇಳಿಕೆ ಪೋರ್ಚುಗೀಸರನ್ನು ಸೋಲಿಸುವುದಕ್ಕಾಗಿ ಬಹುಮನಿ ರಾಜಕುಮಾರನಿಗೆ ಪುನಃ ಸಿಂಹಾಸನದ ದೊರಕಿಸಿಕೊಟ್ಟದಕ್ಕೋಸ್ಕರವಾಗಿ, ವಿಜಯನಗರ ಸಾಮ್ರಾಜ್ಯವನ್ನು ವಿಸ್ತೀರ್ಣ ಮಾಡಿದ್ದಕ್ಕಾಗಿ, ಮೊಘಲರನ್ನು ಸೋಲಿಸುವುದಕ್ಕಾಗಿ. ಇಲ್ಲಿ ನೋಡಿ, ಕೃಷ್ಣದೇವರಾಯ ಪೋರ್ಚುಗೀಸರ ಸ್ನೇಹಿತರಾಗಿರ್ತಾರೆ ಅಥವಾ ಸ್ನೇಹದಿಂದ ಬಾಳಿರ್ತಾರೆ ಸ್ನೇಹಿತರೆ. ಅದಕ್ಕೋಸ್ಕರ ಇದು 2ನೇ ಹೇಳಿಕೆ ತಪ್ಪಾಗಿರ್ತದೆ. ವಿಜಯನಗರ ಸಾಮ್ರಾಜ್ಯ ಇವರು ವಿಸ್ತರಣೆ ಮಾಡಿರಲ್ಲ. ಇವರು ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟ ಅರಸ ಅಲ್ಲ ಅಂತ ಹೇಳ್ಬೋದು. ಮೊಘಲರನ್ನು ಸೋಲಿಸುವುದಕ್ಕಾಗಿ ಅಂದರೆ ಮೊಘಲರ ಸಮಕಾಲೀನ ಒಬ್ಬ ಪ್ರಸಿದ್ಧ ವಿಜಯನಗರದ ಕೃಷ್ಣದೇವರಾಯ ಅಂತ ಹೇಳ್ಬೋದು ಸ್ನೇಹಿತರೆ. ಯಾಕಂದರೆ ವಿಜಯನಗರದ ಮೊಘಲರ ಪ್ರಸಿದ್ಧ ಅರಸ ಅಂದರೆ ಬಾಬರ್ನ ಸಮಕಾಲೀನ ಅರಸ ಯಾರಪ್ಪ ಅಂದರೆ ಶ್ರೀಕೃಷ್ಣ ದೇವರಾಯ. ಇಲ್ಲಿ 2ನೇ ಹೇಳಿಕೆ ಸರಿಯಾಗಿರ್ತದೆ ನೋಡಿ. ಬಹುಮನಿ ರಾಜಕುಮಾರನಿಗೆ ಪುನಃ ಸಿಂಹಾಸನದ ಮೇಲೆ ಕೂರಿಸಿರ್ತಾನ. ಅದಕ್ಕೋಸ್ಕರ ಇವನಿಗೆ ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಎಂಬ ಬಿರುದನ್ನು ದೊರಕಿಸುತ್ತದೆ ಸ್ನೇಹಿತರೆ. ಆ ಬಹುಮನಿ ರಾಜಕುಮಾರನ ಹೆಸರೇನಂತ ನೀವೇ ಕಮೆಂಟ್ ಮಾಡಿ. ಕೆಳಗಿನ ರಾಷ್ಟ್ರಕೂಟರ ದೊರೆಗಳನ್ನು ಕಾಲಾನುಕ್ರಮದಲ್ಲಿ ಬರೆಯಿರಿ. ಕಾಲಾನುಕ್ರಮದಲ್ಲಿ ಅಥವಾ ಜೋಡಿಸಿ ಅಥವಾ ಬರೆಯಿರಿ. ಇಲ್ಲಿ 1ನೇದು ಅಮೋಘ ವರ್ಷ ಅಂದರೆ 1ನೇ ಅಮೋಘ ವರ್ಷ, 2ನೇ ದಂತಿದುರ್ಗ, 3ನೇ ಗೋವಿಂದ, 4ನೇದು 1ನೇ ಕೃಷ್ಣ. ಈ ರಾಜ್ಯರನ್ನು ಕಾಲಾನುಕ್ರಮದಲ್ಲಿ ಬರೆಯಿರಿ. ಇಲ್ಲಿ ನೋಡಿ, ಇಲ್ಲಿ ರಾಷ್ಟ್ರಕೂಟರ ಸ್ಥಾಪಕ ಯಾರಪ್ಪ ಅಂದರೆ ದಂತಿದುರ್ಗ. ಈ ದಂತಿದುರ್ಗ ಇರ್ತಾರೆ ಅಂದರೆ ದಂತಿದುರ್ಗ ಆಗೋದು 1ನೇ ಕೃಷ್ಣ. ದಂತಿದುರ್ಗ ಕೆಳಗಿನ ರಾಷ್ಟ್ರಕೂಟರ ದೊರೆಗಳನ್ನು ಕಾಲಾನುಕ್ರಮದಲ್ಲಿ ಬರೆಯಿರಿ. 1ನೇ ಅಮೋಘ ವರ್ಷ, ದಂತಿದುರ್ಗ, 3ನೇ ಗೋವಿಂದ, 1ನೇ ಕೃಷ್ಣ. ಇಲ್ಲಿ ನೋಡಿ ಸ್ನೇಹಿತರೆ, ರಾಷ್ಟ್ರಕೂಟರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದ ವ್ಯಕ್ತಿ ಅಂದರೆ ದಂತಿದುರ್ಗ. ಇವರು ಮೊದಲಾಗಿ ಬರಬೇಕಾಗ್ತದ. 2ನೇದು 1ನೇ ಕೃಷ್ಣ. 1ನೇ ಕೃಷ್ಣ ಆದ ನಂತರ ಬರೋರು 3ನೇ ಗೋವಿಂದ. 3ನೇ ಗೋವಿಂದ ಆಗೋದು ಅಮೋಘ ವರ್ಷ ಅಂದರೆ 3ನೇ ಗೋವಿಂದನ ಮಗನೇ ಅಮೋಘ ವರ್ಷ. ಅದಕ್ಕೋಸ್ಕರ ಇಲ್ಲಿ 1ನೇ ಹೇಳಿಕೆ ಮಾತ್ರ ಸರಿಯಾಗಿರುತ್ತದೆ. ಕರ್ನಾಟಕದ ಬಹುತೇಕ ಭಾಗ ಯಾವ ವೈಜ್ಞಾನಿಕ ಯುಗಕ್ಕೆ ಸೇರಿದೆ ಅಂದರೆ ಕರ್ನಾಟಕವು ಭೂವೈಜ್ಞಾನಿಕವಾಗಿ ಯಾವ ಯುಗವನ್ನು ಸೇರಿರುತ್ತಂತೆ ಇಲ್ಲಿ ಕೇಳಿದರೆ ಪುರಾತನ ಆರ್ಕಿಯನ್ ಯುಗ, 2ನೇದು ಟೆರ್ಸಿಯರ್ ಯುಗ, ಹಲೋಶಿಯನ್ ಯುಗ ಮತ್ತು ಪಿಲೋಸ್ಟೀಷಿಯನ್ ಯುಗ ಅಂತ ಕೇಳಿದರೆ ಯಾವ ಕಾಲಕ್ಕೆ ಸೇರಿದೆ ಅಂದರೆ ನಮ್ಮ ಕರ್ನಾಟಕ ಬಹುತೇಕವಾಗಿ ಪುರಾತನ ಅಥವಾ ನಾವು ಹೇಳ್ತೀವಿ ಆವಾಗ ಎಕ್ಸಾಮಲ್ಲಿ ಬಂದಿದೆ ಧಾರವಾಡ ಶಿಲೆ. ಈ ಧಾರವಾಡ ಶಿಲೆಗೆ ನಾವು ನಮ್ಮ ಕರ್ನಾಟಕ ಸೇರ್ತದೆ ನೋಡಿ ಸ್ನೇಹಿತರೆ. ಇಲ್ಲಿ ಧಾರವಾಡ ಶಿಲೆಗೆ ಸೇರಿರ್ತದ ಕರ್ನಾಟಕ. ಅದಕ್ಕಾಗಿ ಅತ್ಯಂತ ಪುರಾತನ ಯುಗಕ್ಕೆ ನಾವು ಕರ್ನಾಟಕ ಸೇರಿರ್ತದೆ. ಅಮರೇಶ್ ನುಗಡೋಣಿ. ನವದೆಹಲಿಯಲ್ಲಿ ಅಮರೇಶ್ ನುಗಡೋಣಿ ಅವರ
ದಡ ಶೇರಿಸು ತಂದೆ ಕಥಾ ಸಂಕಲನಕ್ಕೆ 2025ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿದೆ. ನೋಡಿ ಸ್ನೇಹಿತರೆ, 2025ರಲ್ಲಿ ಯಾರಿಗೆ ಕೇಂದ್ರ ಸಾಹಿತ್ಯ ಪ್ರಶಸ್ತಿ ದೊರಕಿದೆ ಅಂತ ನೇರವಾಗಿ ಕೇಳ್ತಾರ. ಅಮರೇಶ್ ನುಗಡೋಣಿ ಅವರಿಗೆ 2025ರ ಕೇಂದ್ರ ಸಾಹಿತ್ಯ ಪ್ರಶಸ್ತಿ ದೊರಕಿರ್ತದ. ಇದು ಇಂಪಾರ್ಟೆಂಟ್ ಕ್ವಶನು. ಕೇಂದ್ರ ಸಾಹಿತ್ಯ ಯಾವಾಗ ಸ್ಥಾಪನೆಯಾಗಿತ್ತು ಮತ್ತು ಕರ್ನಾಟಕದಿಂದ ಯಾರು ಮೊದಲ ಬಾರಿ ಪಡೆದರೆಲ್ಲ ಗೊತ್ತಿರುತ್ತೆ. ಕುವೆಂಪು ಅವರು ಮೊದಲ ಬಾರಿಗೆ ಕರ್ನಾಟಕದಿಂದ ಅವರು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿರ್ತಾರೆ ಸ್ನೇಹಿತರೆ. ಇದು ಭಾಳ ಇಂಪಾರ್ಟೆಂಟ್ ಆಗಿರ್ತದೆ. ಇಲ್ಲಿವ್ರಿಗೆ ಎಷ್ಟು ಜನ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದಾರ ಮತ್ತು ಯಾವ ಕೃತಿಗಳಿಗೆ ಬಂದವ, ಇಂಪಾರ್ಟೆಂಟ್ ಆದ ವ್ಯಕ್ತಿಗಳ ಬಗ್ಗೆ, ಇಂಪಾರ್ಟೆಂಟ್ ಆದ ಕವಿಗಳು, ಅವರ ಕೃತಿಗಳು ಯಾವ ವರ್ಷದಲ್ಲಿ ಇವರಿಗೆ, ಯಾವ ವರ್ಷಕ್ಕಿಂತ ನಮಗೆ ಕವಿಗಳ ಮತ್ತು ಅವರ ಕೃತಿಗಳಿಗೆ ಯಾವ ವರ್ಷದಲ್ಲಿ ಬಂದಂಥ ಇಂಪಾರ್ಟೆಂಟ್ ಆಗಿರ್ತದೆ. ಇತ್ತೀಚಿನ ಕೇಂದ್ರ ಸಾಹಿತ್ಯ ಪ್ರಶಸ್ತಿಗಳು ಪಡೆದಿರುವಂಥ ಒಂದು ಕಡೆ ನೀವು ಪಟ್ಟಿ ಮಾಡ್ಕೊಂಡಿರಬೇಕು. ಯಾಕೆಂದರೆ ಮುಂದಿನ ದಿನದಲ್ಲಿ ಹಲವಾರು ಒಂದು ಆಗ್ತವೆ ಸ್ನೇಹಿತರೆ. ಯಾಕಂದರೆ ಶಿಕ್ಷಕರ ಒಂದು ಉದ್ಯೋಗ ಆಗಿರ್ಬೋದು, ಪೊಲೀಸ್ PSI ಆಗಿರ್ಬೋದು, SD FDA ಮುಂದಿನ ದಿನಗಳಲ್ಲಿ ಹಲವಾರು ಉದ್ಯೋಗಗಳು ನೋಟಿಫಿಕೇಶನ್ ಆಗ್ತವೆ. ಒಂದು ಸ್ವಲ್ಪ ಡಿಲೇ ಆಗ್ತಿದೆ, ಹಾಗೆ ಖಂಡಿತವಾಗಿ ಆಗ್ತದೆ ಸ್ನೇಹಿತರೆ. ಅದಕ್ಕಾಗಿ ನೀವು ನಿಮ್ಮ ಅಧ್ಯಯನವನ್ನು ನಿರಂತರವಾಗಿ ಮಾಡಿ. ನಿರಂತರದಲ್ಲಿ ಪ್ರತಿಫಲ ಇದೆ ಅಂತ ಹೇಳ್ಬೋದು. ಅದಕ್ಕಾಗಿ ನೀವು ದಿನನಿತ್ಯ ನಮ್ಮ SN ಸ್ಟಡಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ ನೋಡಿ. ನಾವು ದಿನನಿತ್ಯ ಆಗಿರ್ಬೋದು, ಸಮಯ ಬಿಡುವಿದ್ದಾಗ ಈ ಕರೆಂಟ್ ಅಫೇರ್ಸು, GK ಕ್ವಶನ್ಸು ಎಲ್ಲ ಡಿಸ್ಕಸ್ ಮಾಡೋಣ. ನೀವೆಲ್ಲ ಯಾವ ರೀತಿ ಬೆಂಬಲ ನೋಡ್ತಿರಲ್ಲ ಆ ರೀತಿ ನಮ್ಮ ವಿಡಿಯೋಗಳು ಬರ್ತಾವೆ ಅಂತ ಹೇಳ್ತೀನಿ. ಯಾಕಂದರೆ ನಮಗೆ ಸಮಯದ ಅಭಾವ ಇದೆ. ಅದಕ್ಕೋಸ್ಕರ ನಾನು ಫ್ರೀ ಸಮಯದಲ್ಲಿದ್ದಾಗ ಒಂದು ಆಸಕ್ತಿ, ಇದಕ್ಕೋಸ್ಕರ ನಾನು ಈ ಒಂದು ಮಾಡ್ತಿದ್ದೀನಿ ಸ್ನೇಹಿತರೆ. ಭಾರತ ನೆಟ್ ಯೋಜನೆ ಮುಖ್ಯ ಉದ್ದೇಶ ಏನು ಅಂದರೆ, ಇಲ್ಲಿ ಭಾರತ ನೆಟ್ ಎಂಬ ಯೋಜನೆ ಉದ್ದೇಶ ಏನು? ವಾಟ್ ಈಸ್ ದ ಮೇನ್ ಅಬ್ಜೆಕ್ಟ್ ಆಫ್ ದ ಭಾರತ್ ನೆಟ್ ಪ್ರಾಜೆಕ್ಟ್ ಅಂದರೆ, ಭಾರತ್ ನೆಟ್ ಮುಖ್ಯ ಉದ್ದೇಶ ಏನು? ಎ. ರಕ್ಷಣಾ ಪಡೆಗಳಿಗೆ ಉಪಗ್ರಹ ಸಂವಹನವನ್ನು ಒದಗಿಸುವುದು. ಬಿ. ಭಾರತದ ಎಲ್ಲ ಗ್ರಾಮ ಪಂಚಾಯತಿಗಳಿಗೆ ಬ್ರಾಡ್ಬ್ಯಾಂಡ್ ಸಂಪರ್ಕವನ್ನು ಒದಗಿಸುವುದು. ಹೇಳಿಕೆ 3. ಮಹಾನಗರಗಳಲ್ಲಿ 5G ನೆಟ್ವರ್ಕ್ಗಳನ್ನು ಸ್ಥಾಪಿಸುವುದು. ಡಿ. ಗ್ರಾಮೀಣ ಪ್ರದೇಶಗಳಲ್ಲಿ ಡಿಜಿಟಲ್ ಬ್ಯಾಂಕಿಂಗ್ ಸೇವೆಗಳನ್ನು ವಿಸ್ತರಿಸುವುದು. ಇದು ಇಂಪಾರ್ಟೆಂಟ್, ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆದ ಒಂದು ಕ್ವಶನು. ಇದು ಸ್ಥಳೀಯ ಸರ್ಕಾರಗಳ ಮೇಲೆ ಬಂದ ಕ್ವಶನ್ ಸ್ನೇಹಿತರೆ. ಭಾರತ ನೆಟ್ ಯೋಜನೆ ಅಂದರೆ ಅಥವಾ ಭಾರತ್ ನೆಟ್ ಪ್ರಾಜೆಕ್ಟ್ ಅಂದರೆ ಇದು ಭಾರತದ ಎಲ್ಲ ಗ್ರಾಮ ಪಂಚಾಯತಿಗಳಿಗೆ ಬ್ರಾಡ್ಬ್ಯಾಂಡ್ ಸಂಪರ್ಕ ಒದಗಿಸುವುದು. ಅಂದರೆ ಎಲ್ಲ ಗ್ರಾಮ ಪಂಚಾಯಿತಿಗಳಿಗೆ ಇಂಟರ್ನೆಟ್ ಸಂಪರ್ಕ ಒದಗಿಸುವ ಒಂದು ದೊಡ್ಡ ಯೋಜನೆ ಅಂತ ಹೇಳ್ಬೋದು. ಇವತ್ತು ಸ್ಥಳೀಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಸಹ ಮಹತ್ವ ನೀಡುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ಭಾರತ ಸಂವಿಧಾನದಲ್ಲಿ ಯಾವ ಅನುಸೂಚಿಯಲ್ಲಿ ನಾವು ಪಂಚಾಯಿತಿಗಳನ್ನು ಕಾಣ್ತೀವಪ್ಪ ಅಂದರೆ 11ನೇ ಅನುಸೂಚಿಯಲ್ಲಿ ಕಾಣ್ತೀವಿ. ಈ ಪಂಚಾಯಿತಿಗಳ ಬಗ್ಗೆ ಹೇಳುವ ವಿಧಿಗಳನ್ನು ಗೊತ್ತಿರಬೇಕು. 243ರಿಂದ 243 ಓವರೆಗೆ ಪಂಚಾಯಿತಿಗಳಲ್ಲಿ ಎಷ್ಟು ವಿಷಯಗಳು ಬರ್ತದೆ ನೇರವಾಗಿ ಕ್ವಶನ್ ಹೇಳ್ತಾರೆ. 29 ವಿಷಯಗಳು ಬರ್ತವೆ ಸ್ನೇಹಿತರೆ. ಈ ಪಂಚಾಯಿತಿಗಳಲ್ಲಿ ಪ್ರತಿ ವರ್ಷ ಅಕ್ಟೋಬರ್ ತಿಂಗಳಲ್ಲಿ ನಡೀತದೆ. ಅದು ಯಾವ ಸಭೆ ಅಂತ ಹೇಳ್ತಾರೆ? ಗ್ರಾಮ ಸಭೆ ಅಂತ ಹೇಳ್ತಾರೆ ಸ್ನೇಹಿತರೆ. ಈ ಗ್ರಾಮ ಸಭೆ ಹಳ್ಳಿಯ ವಿಧಾನಸಭೆ ಅಂತ ಕರೀತಾರೆ. ಗ್ರಾಮ ಸಭೆಯನ್ನು ಹಳ್ಳಿಯ ವಿಧಾನಸಭೆ ಅಂತ ಕರೀತಾರೆ ಸ್ನೇಹಿತರೆ. ಈ ಗ್ರಾಮ ಪಂಚಾಯಿತಿಯಲ್ಲಿ ಒಬ್ಬ ಸದಸ್ಯನಾಗಬೇಕಾದ್ರೆ ಅವನಿಗೆ ವಯಸ್ಸು ಎಷ್ಟಿರಬೇಕು? 21 ವರ್ಷ ಇರಬೇಕು. ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಪ್ರತಿ ವರ್ಷ ಏನು ಮಾಡ್ತಾರೆ? ಬಜೆಟನ್ನು PDO ಅವರು ಮಂಡನೆ ಮಾಡ್ತಾರೆ ಸ್ನೇಹಿತರೆ. ಇಲ್ಲಿ ಹಲವಾರು 29 ವಿಷಯಗಳು ಇವರ ಒಂದು ಹತೋಟಿಲಿರ್ತವೆ. ನೀರು ಸರಬರಾಜು ಮಾಡಬಹುದು, ಮತ್ತು ಒಳಚರಂಡಿ ವ್ಯವಸ್ಥೆ ಅಂತ ಹೇಳ್ಬೋದು, ಅಥವಾ ಬೀದಿ ದೀಪಗಳು, ಇನ್ನೂ ಹಲವುವರಿಗೆ ಒಂದು ಅವಕಾಶ ಇದೆ ಸ್ನೇಹಿತರೆ. 243ರಿಂದ 243 ಓವರೆಗೂ ಮುಂದಿನ ದಿನಗಳಲ್ಲಿ ಪಂಚಾಯತ್ ಬಗ್ಗೆ ಸಂಪೂರ್ಣವಾಗಿ ವಿಡಿಯೋ ಮಾಡೋಣ. ಈ ಪಂಚಾಯತ್ಗಳ ಮೇಲೆ ಪ್ರತಿ ಒಂದು ಎಕ್ಸಾಮಲ್ಲಿ 2ರಿಂದ 3 ಅಥವಾ 5ವರೆಗೆ ಕ್ವಶನ್ ಕೇಳ್ತಾರೆ ಸ್ನೇಹಿತರೆ. ಸ್ಥಳೀಯ ಸರ್ಕಾರದ ಮೇಲೆ ಅದೇ ರೀತಿ ಸ್ಥಳೀಯ ಸರ್ಕಾರ ಇಂಪಾರ್ಟೆಂಟ್ ಆಗಿರ್ತದೆ. ಮುಂದಿನ ದಿನಗಳಲ್ಲಿ ಅದರ ಬಗ್ಗೆ ಒಂದು ಸಂಪೂರ್ಣವಾಗಿ ಒಂದು ವಿಡಿಯೋ ಮಾಡೋಣ. ನೆಕ್ಸ್ಟ್ ಕ್ವಶನ್ ಹೋಗೋಣ ಸ್ನೇಹಿತರೆ. ಇಲ್ಲಿ ಕೇಬರ್ ಸೆಕಂಡ್ ಕ್ಷಿಪಣಿ ಯಾವ ದೇಶವು ಅಭಿವೃದ್ಧಿಪಡಿಸಿದ ದೀರ್ಘ ಶ್ರೇಣಿಯ ಘನ ಇಂಧನ ಬ್ಯಾಲಿಸ್ಟಿಕ್ ಕ್ಷಿಪಣಿಯಾಗಿದೆ? ಖೇಬರ್ ಸೆಕಂಡ್ ಕ್ಷಿಪಣಿಯ ಯಾವ ದೇಶವು ಅಭಿವೃದ್ಧಿಪಡಿಸಿದ ದೀರ್ಘ ಶ್ರೇಣಿಯ ಘನ ಇಂಧನ ಬ್ಯಾಲಿಸ್ಟಿಕ್ ಕ್ಷಿಪಣಿಯಾಗಿದೆ? ಇರಾನ್, ರಷ್ಯಾ, ಉಕ್ರೇನ್, ಇಸ್ರೇಲ್. ಇತ್ತೀಚಿನ ದಿನಗಳು ನೋಡ್ಬೋದು, ಮಧ್ಯಪ್ರಾಚ್ಯ ದೇಶಗಳಲ್ಲಿ ಯುದ್ಧಗಳ ಆರಂಭವಾಗಿದೆ ಸ್ನೇಹಿತರೆ. ಯಾವ ರೀತಿ ಯುದ್ಧಗಳು ನಡೀತಂತ ಅಂತ ನೀವು ದಿನನಿತ್ಯದಲ್ಲಿ ನ್ಯೂಸ್ ನೋಡಿದಾಗ ಅದೇ ಸುದ್ದಿ ಬರ್ತಾ ಇರ್ತದೆ. ಅದಕ್ಕೋಸ್ಕರ ಈ ದೇಶಗಳ ಬಗ್ಗೆ ಭಾಳ ಇಂಪಾರ್ಟೆಂಟ್ ಆಗಬೇಕು. ಆ ದೇಶದ ರಾಜಧಾನಿ ಯಾವುದು, ಆ ದೇಶದಲ್ಲಿ ಪ್ರಮುಖ ಪ್ರಧಾನಮಂತ್ರಿಗಳು ಯಾರು, ಅಲ್ಲಿನ ಸರ್ವೋಚ್ಚ ನಾಯಕರು ಯಾರು, ಅದರ ಬಗ್ಗೆ ನಿಮಗೆ
ಗೊತ್ತಿರಲೇಬೇಕು. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಯಾವ ರೀತಿ ಕ್ವಶನ್ ಕೇಳ್ತಾರಪ್ಪ ಅಂದ್ರೆ, ಇತ್ತೀಚಿನ ದಿನಗಳಲ್ಲಿ ಏನು ನಡೀತದೆ ಅದರ ಮೇಲೆ ಜಾಸ್ತಿ ರಿಲೇಟೆಡ್ ಆಗಿ ಕೇಳ್ತಾರೆ ಸ್ನೇಹಿತರೆ. ಈಗ ನೋಡಿ, ಇರಾನ್ ದೇಶದ ರಾಜಧಾನಿ ಯಾವುದು, ಇರಾನ್ ದೇಶದ ಸರ್ವೋಚ್ಚ ನಾಯಕರು ಯಾರು, ಮತ್ತು ಇರಾನ್ ದೇಶದ ಕರೆನ್ಸಿ ಯಾವುದು, ಅದೇ ರೀತಿ ರಷ್ಯಾ ದೇಶದ ರಾಜಧಾನಿ ಯಾವುದು, ರಷ್ಯಾ ದೇಶದಲ್ಲಿರುವ ಅಧ್ಯಕ್ಷರು ಯಾರು, ರಷ್ಯಾ ದೇಶದ ರಾಜಧಾನಿ ಯಾವುದು, ಈ ರಷ್ಯಾ ದೇಶವು ಯಾವ್ಯಾವ ದೇಶಗಳೊಂದಿಗೆ ಗಡಿ ಹಂಚಿಕೊಂಡದ, ಅದೇ ರೀತಿ ಇರಾನ್ ದೇಶ ಯಾವ್ಯಾವ ದೇಶಗಳೊಂದಿಗೆ, ಅಲ್ಲಿರುವ ಪಕ್ಕದ ದೇಶಗಳು ಯಾವುವು ಮತ್ತು ಅಲ್ಲಿರುವ ಜಲಸಂಧಿಗಳು ಯಾವುವು, ಈ ರೀತಿ ಕ್ವಶನ್ಗಳು ಕೇಳ್ತಾನೆ ಸ್ನೇಹಿತರೆ. ಅದಕ್ಕೋಸ್ಕರ ಇಲ್ಲಿ ಭಾಳ ಇಂಪಾರ್ಟೆಂಟ್ ದೇಶಗಳಂದರೆ, ಇತ್ತೀಚಿನ ಒಂದು ಪ್ರಚಲಿತ ಘಟನೆಯಲ್ಲಿ ಇರಾನ್ ಇಂಪಾರ್ಟೆಂಟು, ಯು ಎಸ್ ಎ ವಿಶ್ವದ ದೊಡ್ಡಣ್ಣ ಅಂತ USA ಅಂತ ಕರಿತೀವಿ. ಅದೇ ರೀತಿ ಇಸ್ರಾಯೇಲ್ ಭಾಳ ಇಂಪಾರ್ಟೆಂಟು, ಇಸ್ರಾಯೇಲು, ಇರಾನು, ಯು ಎಸ್ ಎ, ಅದೇ ರೀತಿ UAE ಅಂದರೆ ಯುನೈಟೆಡ್ ಅರಬ್ ಎಮಿರೇಟ್ಸ್. ಇದು ಭಾಳ ಇಂಪಾರ್ಟೆಂಟ್ ಆಗಿರ್ತದೆ. ಇದರೊಂದು ನಾಣ್ಯ ಬರ್ತಾ ಧರ್ಮ ಅಂತ ಬರ್ತದೆ ಸ್ನೇಹಿತರೆ. ಧರ್ಮ, ಯುನೈಟೆಡ್ ಅರಬ್ ಎಮಿರೇಟ್ಸ್ ನಾಣ್ಯ ಹೆಸರು ಧರ್ಮ ಅಂತ ಇರ್ತದೆ. ಧರ್ಮ ಅಂತ ಇರ್ತದೆ. ಇದು ಭಾಳ ಇಂಪಾರ್ಟೆಂಟು. ಅದಕ್ಕೋಸ್ಕರ ಮುಂದಿನ ಇಲ್ಲಿ ನೋಡಿ, ಸರಿಯಾದ ಆನ್ಸರ್ ಯಾವುದಪ್ಪ ಅಂದರೆ ಇರಾನ್. ನೋಡಿ, ಇರಾನ್ ಕೇಬರ್ ಸೆಕೆಂಡ್ ಕ್ಷಿಪಣಿಯ ಯಾವ ದೇಶ ಅಭಿವೃದ್ಧಿಪಡಿಸಿದ್ರೆ ಇರಾನ್. ಸ್ಟೆನೊಥೊಲೋರಿ ಎಂಬುದು ಇತ್ತೀಚೆಗೆ ಯಾವ ಭಾರತೀಯ ರಾಜ್ಯದಲ್ಲಿ ದಾಖಲಾಗಿರುವ ಅಪರೂಪದ ಸಿಗಡೆಯಂತಹ ಸಮುದ್ರ ಕಠಿಣ ಚರ್ಮಿ ಪ್ರಾಣಿ? ಸಿಗಡಿ ಅಂದರೆ ಗೊತ್ತೈತೆ ಸ್ನೇಹಿತರೆ, ಇದು ನಮ್ಮ ಹಳ್ಳಿ ಭಾಷೆಯಲ್ಲಿ ಏಡಿ ಅಂತ ಕರಿತೀವಿ. ಏಡಿ ಅಂತ ಕರಿತೀವಲ್ಲ, ಆ ಏಡಿ ರೂಪದಲ್ಲಿ ಪತ್ತೆಯಾದದು ಯಾವ ರಾಜ್ಯದಲ್ಲಿ ಅಂತ ಕೇಳಿದರೆ ಒಡಿಸ್ಸಾ, ಮಹಾರಾಷ್ಟ್ರ, ಕರ್ನಾಟಕ, ಕೇರಳ. ಇಲ್ಲಿ ಒಡಿಸ್ಸಾ ಇಂಪಾರ್ಟೆಂಟ್ ಆಗಿರುತ್ತೆ. ಒಡಿಸ್ಸಾದಲ್ಲಿ ಕಂಡುಬರುವ ಕೋನಾರ್ಕ್ ಸೂರ್ಯ ದೇವಾಲಯ. ಈ ಕೋನಾರ್ಕ್ ಸೂರ್ಯ ದೇವಾಲಯ 1ನೇ ನರಸಿಂಹವರ್ಮ ಪೂರ್ವ ಗಂಗರ ರಾಜ್ಯನಾದ 1ನೇ ನರಸಿಂಹವರ್ಮ ಕಟ್ಟಿಸಿರ್ತಾನೆ ಸ್ನೇಹಿತರೆ. ಇಲ್ಲಿ ರ್ಯಾವಿಡ್ಲೆ ಆಮೆಗಳು ಅಂದರೆ ನಾವು ಇದು ಏನಂತಾರೆ ತ್ಯಾಂಬೆಲಿ ಅಂತೀವಲ್ಲ, ತ್ಯಾಂಬೆಲಿ ಇಲ್ಲಿ ಪ್ರಸಿದ್ಧವಾಗಿರುತ್ತೆ ಸ್ನೇಹಿತರೆ. ಗೂಡು ಕಟ್ಟೋದಕ್ಕೋಸ್ಕರ ಪ್ರತಿ ವರ್ಷ ಹೊರಗೆ ಬರ್ತಿರ್ತಾವೆ. ಅದಕ್ಕೋಸ್ಕರ ಒಡಿಸ್ಸಾ ಸರಿಯಾಗಿದೆ ನೋಡಿ, ಒಡಿಸ್ಸಾ. ಈ ಮಹಾರಾಷ್ಟ್ರ ಬಗ್ಗೆ ಗೊತ್ತಿರ್ತಾ, ಭಾರತ ದೇಶದಲ್ಲಿ ಅತಿ ಹೆಚ್ಚು GST ಸಂಗ್ರಹಣೆ ಮಾಡೋದಪ್ಪ ಅಂದರೆ ಮಹಾರಾಷ್ಟ್ರ ಆಗಿರ್ತದೆ ಸ್ನೇಹಿತರೆ. ಭಾರತ ದೇಶದಲ್ಲಿ ಅತಿ ಹೆಚ್ಚು GST ಸಂಗ್ರಹಣೆ ಮಾಡುವ ರಾಜ್ಯ ಅಂದರೆ ಮಹಾರಾಷ್ಟ್ರ. ಸೆಕೆಂಡ್ ಅಂದರೆ ನಮ್ಮ ಕರ್ನಾಟಕ ಸರಿ ಇದೆ ನೋಡಿ. ಕರ್ನಾಟಕ ಸೆಕೆಂಡ್ ಪ್ಲೇಸ್ನಲ್ಲಿ GST ಸಂಗ್ರಹಣೆ ಮಾಡಿರ್ತದೆ ಸ್ನೇಹಿತರೆ. ಕೇರಳ ನಿಮಗೆ ಆಲ್ಮೋಸ್ಟ್ ಇದಕ್ಕೆ ಕೇರಳ ರಾಜ್ಯ ಇಂಪಾರ್ಟೆಂಟ್ ಆಗಿರ್ತದೆ. ಕೇರಳದಲ್ಲಿ ಇತ್ತೀಚೆಗೆ ಯಾವ ಒಂದು ಸಂಘಟನೆ ಯಾವುದೊಂದು ಪ್ರಚಲಿತದಲ್ಲಿ ನೀವೇ ಒಂದು ಕಮೆಂಟ್ ಮಾಡಿ. ಹ್ಯೂಮನ್ ಮೆಟೋಪೊನಿಯೋಮೋರಸ್ ಇತ್ತೀಚೆಗೆ ಯಾವ ದೇಶದ ಪಶ್ಚಿಮ ಕರಾವಳಿಯಲ್ಲಿ ವೇಗವಾಗಿ ಹರಡಿದೆ?